ವೆಲ್ಕಮ್ ಬ್ಯಾಕ್ ಟು ಅಶ್ಯೂಸ್ ವ್ಲಾಗ್ ಕನ್ನಡ. ತುಂಬ ದಿನಗಳಾದಮೇಲೆ ವಾಪಸ್ ಬಂದಿದ್ದೀನಿ. ಚಿಕ್ಕದಾಗಿ ಇನೋವೇಷನ್ ಮಾಡಿಸ್ತಾ ಇದ್ದೆ ನಮ್ಮ ಒಂದು ಪಾರ್ಲರ್ನ. ಹಾಗಾಗಿ ತುಂಬ ದಿನಗಳಿಂದ ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಫೇಶಿಯಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆಯೇ ನಾವು ಕ್ಲಾಸ್ನಲ್ಲಿ ಫೇಶಿಯಲ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಫೇಶಿಯಲ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಫೇಶಿಯಲ್ನ ಕಂಪ್ಲೀಟ್ ಪ್ರೋಸೆಸ್ನ ನಾವು ಹೇಗೆ ಮಾಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ವಿತ್ ಕ್ಲೈಂಟ್ ಜೊತೆಗೆ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಫಿಂಗರ್ಸಲ್ಲಿರೋ ಎಲ್ಲ ರಿಂಗ್ಸ್ನು ರಿಮೂವ್ ಮಾಡಿ ಇಟ್ಟಿಟ್ಕೊಂಡು ಹಾಗೆಯೇ ಹ್ಯಾಂಡ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಕೈಯಲ್ಲಿ ನೇಲ್ಸ್ ಕೂಡ ಇರಬಾರ್ದು. ಇದ್ರ ಜೊತೆಗೆ ನಮ್ಮ ಕ್ಲೈಂಟಿಗೆ ಒಂದು ಹೇರ್ ಬ್ಯಾಂಡ್ ಹಾಗೆಯೇ ಒಂದು ಗೌನ್ನ ಕೊಟ್ಟಿದ್ದೀನಿ. ಅದ್ರ ಮೇಲೆ ನಾನು ಟವಲ್ನ ನೀಟಾಗಿ ಹಾಕ್ಕೊಂಡಿದ್ದೀನಿ. ಅವರಿಗೆ ಆರಾಮ್ ಅನಿಸ್ಬೇಕು. ಸೊ ಹಾಗಾಗಿ ಚೇರ್ ಮೇಲೆ ಮಾಡಿದ್ರೆ ಅಷ್ಟು ಕಂಫರ್ಟಬಲ್ ಫೀಲ್ ಇರಲ್ಲ. ಹಾಗಾಗಿ ಬೆಡ್ ಇಟ್ಕೊಂಡಿದ್ದೀನಿ. ಆ ಬೆಡ್ ಮೇಲೇ ಆರಾಮಾಗಿ ಮಲಗಿಸಿ 1 ಅವರ್ ಫೇಶಿಯಲ್ ಮಾಡೋ ಅಂಥದ್ದು. ಸೊ ಇದಕ್ಕೂ ಮುಂಚೆ ನಾನು ಕೂಡ ಒಂದು ಏರ್ ಪ್ರಾನ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಬಂದು ಇಡೀ ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಫೇಸ್ ಕ್ಲೀನ್ ಮಾಡೋದಕ್ಕೆ ವೆಟ್ ಟಿಶ್ಯೂನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಫೇಶಿಯಲ್ ಟಿಶ್ಯೂ ಎರಡನ್ನು ತಗೊಂಡು ಫೋಲ್ಡ್ ಮಾಡಿ ತುಂಬ ಫೇಶಿಯಲ್ ಹೇಗೆ ಮಾಡ್ತೀವೋ ಅದೇ ರೀತಿ ಮಸಾಜ್ ಮಾಡ್ಕೊಳ್ತಾ ಫೇಸ್ನ ಇಡೀ ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಫೇಶಿಯಲ್ ಮಾಡಬೇಕಾದ್ರೆ ನಾವು ಚೆಸ್ಟ್ಗಿಂತ ಮೇಲ್ಗಡೆ ಅಂದರೆ ಇಡೀ ನೆಕ್ ಭಾಗ ಇಂದ ಹಿಡಿದು ಫೋರ್ಹೆಡ್ವರೆಗೂ ವಿತ್ ಇಯರ್, ವಿತ್ ನೆಕ್, ಬ್ಯಾಕ್ ನೆಕ್, ಹಾಗೆಯೇ ಫ್ರಂಟ್ ನೆಕ್, ಹಾಗೆಯೇ ಬ್ಯಾಕ್ ವಿತ್ ಹ್ಯಾಂಡ್ಸ್ ಜೊತೆಗೆ ಮಸಾಜನ್ನ ಕೊಟ್ಕೊಂಡು ಹೋಗಬೇಕು. ಈ ರೀತಿ ಮಾಡಿಲ್ಲ ಅಂದಾಗ ನಾವು ಬರೀ ಫೇಸ್ ಅಷ್ಟೇ ಮಸಾಜ್ ಮಾಡಿಕೊಟ್ರೆ ಇಯರೇ ಬೇರೆ ಕಲರ್ ಅನಿಸುತ್ತೆ, ಅಥವಾ ನೆಕ್ ಬೇರೆ ಕಲರ್ ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾವು ವಿತ್ ಚೆಸ್ಟಿಂದ ಹಿಡಿದು ಹ್ಯಾಂಡ್ಸ್ ಹಾಗೆಯೇ ಬ್ಯಾಕ್ ಅಥವಾ ನೆಕ್ ಅನ್ನ ಕವರ್ ಮಾಡ್ತಾ ಫೇಶಿಯಲ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಇಡೀ ಫೇಸ್ನ ಕ್ಲೆನ್ಸ್ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡಿಕೊಡುತ್ತೆ. ನಮ್ಮ ಫೇಸಲ್ಲಿ ಏನೇ ಡಸ್ಟ್ ಇದ್ರೂ ಅದನ್ನು ತೆಗೆದು ಹಾಕೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫಸ್ಟಿಗೆ ನಾನು ಆ ಕ್ಲೆನ್ಸಿಂಗ್ನ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಇಡೀ ಚೆಸ್ಟ್ಗಿಂತ ಮೇಲ್ಭಾಗದಿಂದ ಒಂದು ರೌಂಡ್ ಹ್ಯಾಂಡ್ಸ್ಗಳನ್ನ ಎರಡೂ ಕೈಗಳನ್ನು ಉಪಯೋಗಿಸಿ ಹಾಗೆಯೇ ಮೇಲ್ ಬರ್ತಾ ನೆಕ್ ಕವರ್ ಮಾಡಿ ಹಾಗೆಯೇ ಚೀಕ್ಸ್ ಕೂಡ ಕವರ್ ಮಾಡ್ಕೋತೀನಿ. ಮಸಾಜ್ನ ಮಾತ್ರ ಅಪ್ವರ್ಡಲ್ಲೇ ಮಸಾಜ್ ಮಾಡಿ. ಅಪ್ವರ್ಡಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ವಿತ್ ಇಯರ್ ಕೂಡ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಜ್ ಮಾಡೋ ಪ್ರೋಸೆಸ್ನ ಒಂದ್ಸತಿ ಕಣ್ಣಾರ ನೀವು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಒಂದ್ಸತಿ ನೋಡಿದ್ರೇ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾವೇನಾದರೂ ನೇಲ್ಸ್ ಇಟ್ಕೊಂಡು ಈ ರೀತಿ ಮಸಾಜ್ ಮಾಡಿದ್ರೆ ಆ ನೇಲ್ಸ್ಗಳು ಈ ರೀತಿ ಮಸಾಜ್ ಮಾಡಬೇಕಾದ್ರೆ ಚುಚ್ಚೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾವು ಯಾವುದೇ ಬ್ಯೂಟಿಷಿಯನ್ ಆಗಿರಲಿ ಅಥವಾ ಫೇಶಿಯಲ್ ಮಾಡೋವಂಥವ್ರು ಯಾರೇ ಆಗಿದ್ರು ದಯವಿಟ್ಟು ನೇಲ್ಸ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಫೇಶಿಯಲ್ ಮಾಡೋದಕ್ಕೆ ಹೋಗಬೇಡಿ. ನಮಗೆ ಗೊತ್ತಿರೋದಿಲ್ಲ, ಆರಾಮಾಗಿ ಅಂದರೆ ನಾವು ಕೇರ್ಫುಲ್ಲಾಗಿ ಮಾಡ್ತೀವಿ ಅಂತ ಅಂದ್ಕೊಂಡು ಎಷ್ಟೊಂದು ಸಲ ಚುಚ್ಚೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದೇ ರೀತಿ ಕ್ಲೆನ್ಸಿಂಗ್ ಫಸ್ಟ್ ಸ್ಟೆಪ್ನ ನಾನು 5ರಿಂದ 10 ನಿಮಿಷ ಮಸಾಜನ್ನ ಕೊಟ್ಕೋತೀನಿ. ಅಂದರೆ ನಾವು ಏನು ಸ್ಟೆಪ್ಸ್ನ ಮಾಡ್ತೀವೋ ಅದೇ ಸ್ಟೆಪ್ಸ್ನ 5 to 6 ಟೈಪ್ಸ್ ನಾವು ಮತ್ತೆ ರಿಪೀಟೇಟ್ ಮಸಾಜನ್ನ ಮಾಡ್ತಾ ಹೋಗಬೇಕು. ಅಷ್ಟರಲ್ಲಿ ನಮ್ಮ ಟೈಮ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನಾವು ನೆಕ್ಸ್ಟ್ ಸ್ಕ್ರಬ್ಬಿಗೆ ಹೋಗೋಣ. ಹಾಗೆಯೇ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನಾವು ಏನು ಪ್ರೆಷರ್ ಪಾಯಿಂಟ್ಸ್ನ ಕೊಡ್ತೀವಲ್ಲ ಅದನ್ನು ಒಂದು ಸತಿ ಕೊಡೋದಲ್ಲ. ನಾವು ಫೇಶಿಯಲ್ ಮಾಡ್ತಾ ಎಲ್ಲೆಲ್ಲಿ ಪ್ರೆಷರ್ ಪಾಯಿಂಟ್ಸ್ಗಳನ್ನ ಕೊಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ನೀವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಾನು ಫೇಶಿಯಲ್ ಮಾಡ್ತಾನೆ ಕೆಲವೊಂದಷ್ಟು ಭಾಗದಲ್ಲಿ ನಾನು ಪ್ರೆಷರ್ ಪಾಯಿಂಟ್ಸ್ನ ಕೊಡ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಫೋರ್ಹೆಡ್ ಮಾಡ್ತಾ ಫೋರ್ಹೆಡ್ ಕಾರ್ನರಲ್ಲಿ ಪ್ರೆಷರ್ ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಹಾಗೆಯೇ ನೋಸ್ ಭಾಗದಲ್ಲಿ ಕೂಡ ಪ್ರೆಷರ್ ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಸೊ 10 ಮಿನಿಟ್ಸ್ ಕ್ಲೆನ್ಸಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಗಿದಿದೆ. ಇದಾದಮೇಲೆ ನಾವು ಸ್ಕ್ರಬ್ನ ಯೂಸ್ ಮಾಡಿ ಮಸಾಜ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಸಾಜ್ಗಿಂತ ಸ್ಟೀಮ್ ತುಂಬ ಯೂಸ್ ಆಗುತ್ತೆ. ಸ್ಕ್ರಬ್ ಹಾಕಿ ಮಸಾಜ್ ಒಂದು 2-3 ಮಿನಿಟ್ಸ್ ಮಾಡ್ಕೊಳ್ಳಿ. ಅದು ಸಾಫ್ಟ್ ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡೋದ್ರಿಂದ ನಮ್ಮ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕಂಪ್ಲೀಟಾಗಿ ಮೇಲೆ ಬಂದುಬಿಡುತ್ತೆ. ಅದಕ್ಕೂ ಮುಂಚೆ ಕ್ಲೆನ್ಸಿಂಗ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಕ್ಲೀನಿಂಗ್ನ ರಬ್ ಮಾಡಿ ಒರೆಸ್ತಾ ಇಲ್ಲ. ಫೇಶಿಯಲ್ ಹೇಗೆ ಮಾಡ್ತೀನೋ ಅದೇ ರೀತಿ ಮಸಾಜ್ ಮಾಡ್ಕೊಂಡು ಅದನ್ನು ವೈಪ್ ಮಾಡ್ಕೊತಾ ಇದ್ದೀನಿ.
ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ನಲ್ಲಿ ಸ್ಕ್ರಬ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಕ್ರಬ್ ಕಂಪ್ಲೀಟ್ ಆಗಿ ರವೆ ಟೈಪಲ್ಲಿ ಇರುತ್ತೆ, ತುಂಬ ತರಿ ಅನಿಸುತ್ತೆ. ಹಾಗಾಗಿ ಸಾಫ್ಟ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಫೀಲ್ ಆಗೋದಿಲ್ಲ. ಏಕೆಂದರೆ ಕ್ರೀಮು ಜೆಲ್ಲು ಪ್ಯಾಕು ತುಂಬ ಸಾಫ್ಟ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಬಟ್ ಸ್ಕ್ರಬ್ ಬಂದು ತುಂಬ ರವೆ ಟೈಪಲ್ಲಿ ಇರುತ್ತೆ, ಹಾರ್ಡ್ ಅನಿಸುತ್ತೆ. ಹಾಗಾಗಿ ತುಂಬ ಸಾಫ್ಟ್ ಮಸಾಜ್ನ ಕೊಡಬೇಕು. ಮಸಾಜ್ ಸ್ಟೆಪ್ಸ್ನ ಯಾವಾಗಲೂ ಮಿಸ್ ಮಾಡ್ಕೋಬೇಡಿ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಕ್ಲೀನಾಗಿ ತಿಳ್ಕೊಳ್ತಾ ಹೋಗಿ. ಆವಾಗಲೇ ನೀವೊಂದು ಕಂಪ್ಲೀಟ್ ಫೇಶಿಯಲ್ನ ಮಾಡೋಕ್ಕೆ ತಿಳ್ಕೊಳಕ್ಕೆ ಆಗುವಂಥದ್ದು. ಮಸಾಜೇ ತುಂಬ ಮೇಯ್ನ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಮಸಾಜ್ ಹೇಗೆ ಮಾಡ್ತೀವೋ ನಮ್ಮ ಸ್ಕಿನ್ ಸ್ಟ್ರಕ್ಚರ್ ಹಾಗೇ ಉಳಿತಾ ಹೋಗುತ್ತೆ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಮಾತ್ರ ನಮ್ಮ ಫೇಸಲ್ಲಿ ಗ್ಲೋ ಹೆಚ್ಚಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಸ್ಕ್ರಬ್ ಮಸಾಜ್ನ 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳೋಣ, ಸಾಫ್ಟ್ ಮಸಾಜ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನಿಲ್ಲಿ ಇಂಪಾರ್ಟೆಂಟ್ ಹೈಸ್ ಕವರ್ ಮಾಡ್ತಾ ಇದ್ದೀನಿ. ಅಂಡರ್ ಹೈಸ್ ಹಾಗೇನೆ ಅಪ್ಪರ್ ಹೈಸ್ನ ಕವರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಬಾಲ್ ಮಸಾಜ್ನ ರಿಂಗ್ ಫಿಂಗರ್ ಇಂದ 2 ಬೆರಳುಗಳಿಂದ ಮಸಾಜ್ ಮಾಡ್ತಾ ಇದ್ದೀನಿ. ಅಪ್ವರ್ಡ್ ಅಥವಾ ಕಾರ್ನರ್ ಟು ಕಾರ್ನರ್ ಮಸಾಜ್ ಮಾಡ್ತಾ ಇದ್ದೀನಿ. ಯಾಕೆ ಫಿಂಗರ್ ಬೆರಳುಗಳಿಂದನೇ ನಾವು ಮಸಾಜ್ ಮಾಡಬೇಕು ಅಥವಾ ಯಾಕೆ ರಿಂಗ್ ಫಿಂಗರಿಂದನೇ ಮಸಾಜ್ ಮಾಡಬೇಕು ಅಂತಂದರೆ ಅದರಲ್ಲಿ ನಮ್ಮ ಶಕ್ತಿ ತುಂಬ ಲೋ ಇರುತ್ತೆ, ಅಂದರೆ ಪ್ರೆಷರ್ ಅಷ್ಟೊಂದು ಬೀಳೋದಿಲ್ಲ. ಹಾಗಾಗಿ ಅದೇ ಬೆರಳುಗಳಿಂದ ನಾವು ಮಸಾಜನ್ನ ಕೊಟ್ಕೋಬೇಕು. ಹಾಗೆಯೇ ಪ್ರೆಷರ್ ಪಾಯಿಂಟ್ಸ್ಗಳನ್ನ ಕೂಡ ಅಷ್ಟೇ ತೋರ್ ಬೆರಳು ಹಾಗೆಯೇ ಹೆಬ್ಬೆರಳನ್ನ ಯೂಸ್ ಮಾಡಿ ಪ್ರೆಷರ್ ಪಾಯಿಂಟ್ಸ್ನ ಕೊಡಬೇಕು. ಎಲ್ಲೆಲ್ಲಿ ಯಾವ್ಯಾವ ಬೆರಳುಗಳನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೀಮ್ನ ಕೊಟ್ಕೊಂಬೇಡ. ಸ್ಟೀಮ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ರೀತಿ ಮಸಾಜ್ ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಅದಕ್ಕೆ ಸ್ಟೀಮ್ ಕೊಟ್ಟು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೊಳ್ಳೋಣ. ಫೇಶಿಯಲ್ ಸ್ಟೀಮರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಬೌಲ್ ಇರುತ್ತೆ. ಹಾಗೆಯೇ ಮ್ಯಾಗ್ಸ್ ಅಂತ ಇದೆಯಲ್ಲ ಅಲ್ಲಿವರೆಗೂ ಅಷ್ಟೇ ನಾವು ನೀರನ್ನು ಹಾಕಬೇಕು. ಅಟ್ಲೀಸ್ಟ್ ಮಿನಿ ಅಂತಂದರೆ ನಾನು ಬೆರಳನ್ನ ತೋರಿಸ್ತಿದ್ದೀನಲ್ಲ ಅಷ್ಟಾದರೂ ಹಾಕಲೇಬೇಕು. ಅದಕ್ಕಿಂತ ಕೆಳಗಡೆ ಆದರೆ ಅದು ಆನ್ ಆಗೋದಿಲ್ಲ. ಚಿಕ್ಕ ಸ್ಟೀಮರ್ಗಳು ಬರುತ್ತಲ್ಲ ಅದನ್ನಂತೂ ದಯವಿಟ್ಟು ಯಾರು ಉಪಯೋಗಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ಕೆಲವೊಂದ್ಸತಿ ಬಬಲ್ಸ್ ಮೇಲ್ ಬರೋವಂಥ ಚಾನ್ಸಸ್ ಇರುತ್ತೆ. ನೀರು ತುಂಬ ಹಾಟ್ ಆದಾಗ ಬಬಲ್ಸ್ ಮುಖಕ್ಕೆ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಇದಂದರೆ ನಮಗೆ ಲಾಂಗ್ ಟರ್ಮ್ ಡಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಲಾಟ್ಸ್ ಆಫ್ ನೀವು ದಿನಕ್ಕೆ ಒಂದು 10 ಫೇಶಿಯಲ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರು ಯಾವುದೇ ರೀತಿ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ಚಿಕ್ಕದ್ರಲ್ಲಿ ಏನಾಗುತ್ತೆ ಕೆಲವೊಂದ್ಸತಿ ಬಬಲ್ಸ್ ಮೇಲ್ ಬಂದ್ಬಿಡುತ್ತೆ. ಅಂದರೆ ಅದು ಬಿಸಿ ಹಬೆ ಏನಿರುತ್ತಲ್ಲ ಅದು ಮುಖಕ್ಕೆ ಸಡನ್ನಾಗಿ ತಾಕುತ್ತೆ. ಹಾಗಾಗಿ ಅದನ್ನೆಲ್ಲ ಯಾರು ಯೂಸ್ ಮಾಡಬೇಡಿ. ಯೂಸ್ ಮಾಡೋಂಗಿದ್ರೆ ಇದೇ ರೀತಿ ಮಿಷನ್ಸ್ನ ಯೂಸ್ ಮಾಡಿ. ನೀವು ಬೇಕಾದ್ರೆ ಮನೆ ಪರ್ಪಸ್ಸಿಗೆ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಯಾವತ್ತೋ ಒಂದಿನ ನಾವು ಯೂಸ್ ಮಾಡ್ತೀವಿ ಅನ್ನೋದು ಅಂತಂದರೆ ಆ ರೀತಿ ಮಿಷನ್ಸ್ನ ಯೂಸ್ ಮಾಡಿ. ನಿಮ್ಮ ಪಾರ್ಲರ್ ಅಥವಾ ಸಲೂನ್ಸ್ ಯೂಸ್ಗಳಿಗೆ ಮಾತ್ರ ಇದೇ ರೀತಿ ಮಿಷನ್ಸ್ನ ಯೂಸ್ ಮಾಡಿ. ತುಂಬ ಬೆನಿಫಿಟ್ಸ್ ಇದೆ ಈ ಮಿಷನ್ಸಲ್ಲಿ. ಹಾಗೆಯೇ ಸ್ಟೀಮ್ ಎಲ್ಲ ಆದಮೇಲೆ ನಾವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಕೂಡ ರಿಮೂವ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದು ಹೇಗೆ ಅಂತ ಕೂಡ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಾದಮೇಲೆ ನಾವಿಲ್ಲಿ ಕ್ರೀಮ್ ಮಸಾಜನ್ನ ಮಾಡ್ಕೋತಾ ಇದ್ದೀನಿ. ಒಂದು ಫೇಶಿಯಲಲ್ಲಿ ಒಂದು ರೀತಿ ಟೈಪ್ಸ್ ಇರುತ್ತೆ. ಅಂದರೆ ಒಂದು ಸತಿ ಸ್ಕ್ರಬ್ ಆದಮೇಲೆ ಡೈರೆಕ್ಟ್ ಜೆಲ್ಲಿ ಕೊಡ್ತಾನೆ, ಅಥವಾ ಒಂದು ಫೇಶಿಯಲ್ ಕಿಟ್ನಲ್ಲಿ ಸ್ಕ್ರಬ್ ಆದಮೇಲೆ ಕ್ರೀಮ್ನ ಕೊಟ್ಟಿರ್ತಾನೆ, ಕ್ರೀಮ್ ಆದಮೇಲೆ ಜೆಲ್ನ ಕೊಡ್ತಾನೆ. ಈ ರೀತಿ ಪ್ರೋಸೆಸ್ ಇರುತ್ತೆ. ಬಟ್ ಅವ್ರು ಏನು ಪ್ರೋಸೆಸ್ ಕೊಟ್ಟಿರ್ತಾರೋ ಅದೇ ಪ್ರೋಸೆಸ್ ಮೇಲೆ ನಾವು ಕೂಡ ಫೇಶಿಯಲ್ ಮಸಾಜ್ನ ಮಾಡ್ತಾ ಹೋಗಬೇಕು. ಇಲ್ಲಿ ನಮಗೆ ಥರ್ಡ್ ಸ್ಟೆಪ್ ಬಂದು ಕ್ರೀಮ್ ಕೊಟ್ಟಿದ್ದಾನೆ, ಹಾಗಾಗಿ ಕ್ರೀಮ್ ಮಸಾಜ್ನ ಮಾಡ್ತಾ ಇದ್ದೀನಿ. ಕ್ರೀಮ್ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕ್ಲೆನ್ಸಿಂಗ್ನ 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ವಿ, ಸ್ಕ್ರಬ್ನ 5 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ವಿ. ಇಲ್ಲಿ ಕ್ರೀಮ್ನ ನಾವು 15 to 20 ಮಿನಿಟ್ಸ್ ಅಂದರೆ ಹೈ ಪ್ರೋಸೆಸ್ಸಲ್ಲಿ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ರೀಮ್ನಲ್ಲಿ. ಏಕೆಂತಂದರೆ ಕ್ರೀಮೇನೆ ನಮ್ಮ ಫೇಸ್ ಗ್ಲೋನ
ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಹಾಗಾಗಿ ಕ್ರೀಮ್ ಮಸಾಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಮಿಕ್ಸ್ ಫ್ರೂಟ್ ಫೇಶಿಯಲ್ ಮಸಾಜ್ ಮಾಡ್ತಿರೋದ್ರಿಂದ ನಮಗೆ ನೆಕ್ಸ್ಟ್ ಸ್ಟೆಪ್ ಜೆಲ್ ಕೊಟ್ಟಿಲ್ಲ. ಹಾಗಾಗಿ ಲಾಸ್ಟ್ ಅಂದರೆ 4th ಸ್ಟೆಪ್ಪಿಗೆ ಕ್ರೀಮ್ ಮಸಾಜ್ ಕ್ಲೋಸ್ ಆಗಿದೆ. ಇದಾದಮೇಲೆ ಡೈರೆಕ್ಟ್ ಪ್ಯಾಕ್ಗೆ ಹೋಗಿದ್ದಾನೆ. ಸೊ ಕ್ರೀಮ್ ಮಸಾಜ್ ಕಂಪ್ಲೀಟ್ ಆದಮೇಲೆ ಇದನ್ನು ಕೂಡ ರಬ್ ಮಾಡಿಕೊಂಡು ನೀಟಾಗಿ ತೆಗೆದು ಇದಾದಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಕ್ರೀಮ್ ಮಸಾಜ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆಯೇ ಪ್ಯಾಕ್ ಕೂಡ ನಮ್ಮ ಫೇಸ್ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಬ್ರಷ್ನಲ್ಲಿ ಅಥವಾ ಹ್ಯಾಂಡಲ್ಲಿ ಅಪ್ಲೈ ಮಾಡ್ಕೋಬೋದು. ಅಪ್ವರ್ಡಲ್ಲೇ ಅಪ್ಲೈ ಮಾಡ್ಕೋಬೇಕು. ಒಂದೇ ರೀತಿ ಅಂದರೆ ಒಂದೇ ಸ್ಟ್ರಕ್ಚರಲ್ಲಿ ಇಡೀ ಸ್ಕಿನ್ ಅಥವಾ ನೆಕ್, ಇಯರ್ ವಿತ್ ಬ್ಯಾಕ್ ನೆಕ್ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಟಿಶ್ಯೂಯಿಂದ ವೈಪ್ ಮಾಡಿಕೊಂಡು ಆದಮೇಲೆ ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ.